ಮೂತಿ ನೋಡು ಹೇಗೆ ಓದಿಸ್ಕೊಂಡಿದ್ದಾನೆ ಅಂತ. ಅಲ್ಲ ಈಗಂತದ್ದು ಏನಾಗೋಯ್ತು? ಸಿಡ್ಕಪ್ಪ, ನಾನೇ ನೀವು ನಾಸ್ತಿ ಕಿತ್ಕೊಂಡ? ಏನೋ ಬಾಯ್ ಮಾತಿಗೆ ಗರ್ಲ್ ಫ್ರೆಂಡ್ ಅಂದ್ರೆ ಅದೇ ನಿಜ ಆಗೋಗುತ್ತಾ? ಬಾಬಾ, ಇವನ್ ಯಾರು ಬಾಯ್ ಫ್ರೆಂಡ್ ಮಾಡ್ಕೋತಾರೆ? ಇಲ್ಲಿವರೆಗೂ ಯಾರು ನನ್ನನ್ನು ಆಟ ಆಡ್ಸಿರ್ಲಿಲ್ಲ, ಆಟ ಆಡ್ಸೋ ಧೈರ್ಯ ಕೂಡ ಮಾಡಿರಲಿಲ್ಲ. ಆದರೆ ಇವಳಿದ್ದಾಳಲ್ಲ, ಅದಕ್ಕೆ ಹೇಳೋದು ಹುಡುಗಿರನ್ನ ಹತ್ರಕ್ಕೂ ಸೇರಿಸ್ಕೊಳ್ಬಾರ್ದು ಅಂತ. ಗೆದ್ದಲು ಜಾತಿ ಇದು, ನಿಧಾನಕ್ಕೆ ನುಂಗ್ಬಿಡ್ತಾರೆ. ಅದರಲ್ಲೂ ಇಂಥ ಗಂಡುಬಿರಿ ಬಜಾರಿಗಳನ್ನಂತೂ ಮಾತಾಡ್ಸ್ಕೋಬಾರ್ದು. ಛೇ, ಕಾರ್ ಮುಟ್ಟಿದ್ರೆ ಚೆನ್ನಾಗಿರೋದಿಲ್ಲ, ಮೊದ್ಲೇ ಹೇಳಿದ್ದೀನಿ. ಅದನ್ನ ನಿನ್ ಕಾರ್ ಹೇಳ್ಬೇಕು, ನೀನೇನು ಹೇಳೋದು? ಅಷ್ಟಕ್ಕೂ ನಾನೀಗ ನಿನ್ ಕಾರ್ ಮೇಲೆ ಕೂತಿರೋದು. ಏನೋ ಅಂತ ಹೇಳ್ತೀಯಲ್ಲ, ನನಗೆ ನಾನ್ ಸೆನ್ಸ್. ಕುತ್ಕೋ. ಆಯ್ತು, ಇರ್ತೀನಿ. ಹಾಗಿದ್ರೆ ಹಾಡಾದ್ರೂ ಕೇಳಕ್ ಬಿಡು. ಕರ್ಮ ಕರ್ಮ, ಯಾವ ಕೆಟ್ಟಗಳಿಗೆ ಬಂದು ತಗ್ಲಾಕೊಂಡ್ರು. ಛೇ, ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ. ಹೊಟ್ಟಿಯ ನೋವು ಬಂದು ಹಟ್ಟಿಯ ಇಳಿಯಬಾರ್ದ. ನಾಕಾರು ಜ್ವರ ಬಂದು ಹಾಲು ಕುಡ್ದ ಮತ್ತೆ ಬದುಕಲ್ಲ, ಇನ್ನು ಎಣ್ಣೆ ಹೊಂದೋ. ಮಾತಾಡ ಅಂತ ಹೇಳಿಂತಾರೆ. ಬಾಯ್ ಮುಚ್ಕೊಂಡು ಕುತ್ಕೋ. ಲೈಫಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲೂ ದೊಡ್ಡ ದೊಡ್ಡ ಖುಷಿ ಇರುತ್ತೆ ಅಂತ ನೀವು ಇವತ್ತು ತೋರಿಸ್ಕೊಟ್ರಿ ಆರ್ತಿಯವರೇ. ನಿಮ್ಮಿಂದ ಕಲಿಯೋದು ಇನ್ನೂ ತುಂಬ ಇದೆ. ಥ್ಯಾಂಕ್ಸ್ ರೀ. ಒದ್ದಾಡಿ ಆದರೂ ನನ್ನ ಹೊರಗೆ ಕರ್ಕೊಂಡೋದ್ರಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆರ್ತಿ, ಅಮೂಲ್ಯ ಇನ್ನೂ ಬಂದಿಲ್ಲ. ಇವ್ರ ಅಣ್ಣನಿಗೂ ಅವಳಿಗೂ ಮೊದಲೇ ಆಗಲ್ಲ. ನನಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆಯಪ್ಪ. ಡೋಂಟ್ ವರಿ ಅತ್ತೆ, ಪಾರ್ಟಿ ಅಲ್ವಾ, ಸ್ವಲ್ಪ ಲೇಟ್ ಆಗಿರುತ್ತೆ. ನಮ್ಮ ಅಣ್ಣ ಎಸ್ ಎ ಜೆಂಟಲ್ಮನ್. ಲೇಟ್ ಆದರೆ ರೌಡಿನಾದ ದಿನ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾನೆ. ತಲೆ ಕೆಡಿಸ್ಕೊಳ್ಬೇಡಿ. ರೌಡಿನಾದ ದಿನ? ಅಮ್ಮ, ನಾನು ಯಾವಾಗಲೂ ರೌಡಿ ಬೇಬಿ ಅಂತ ಕರಿತೀನಲ್ಲ, ಅದಕ್ಕೆ ಹಾಕಿ ಕರೆದಿದ್ದಾರೆ. ನಾನಿನ್ನು ಬರ್ತೀನಿ ಅಂತೆ, ಟೆನ್ಷನ್ ಮಾಡ್ಕೊಳ್ಬೇಡಿ, ಆರಾಮಾಗಿರಿ. ಸರಿನಪ್ಪ, ಬಾಯ್. ಕಾರಿಗೆ ಕಡ್ಡ ನಿಂತ್ಕೊಂಡಿದ್ದೀರಾ? ಇಳಿಯಪ್ಪ ಮೊದಲು, ನೀನು ಬರಲಿ ಅಂತಾನೆ ಕಾಯ್ತಾ ಇದ್ವಿ. ಏನು ವೇದಾಂತ ಅಂದರೆ ನೀನೇನಾ? ಹೌದು, ಬಟ್ ಮರ್ಯಾದೆ ಕೊಟ್ಟು ಮಾತಾಡಿ. ಹೆಸರಿಗೆ ತಕ್ಕಾಗೆ ಬರೀ ಬಾಯಲ್ಲಿ ವೇದಾಂತ ಹೇಳೋರಿಗೆ ಮರ್ಯಾದೆ ಕೊಡೋಕ್ಕಾಗಲ್ಲ. ಒಬ್ಳು ಹುಡುಗಿ ಜೀವನನ ಹಾಳು ಮಾಡಿ ಆರಾಮಾಗಿ ಓಡಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ವಾಟ್? ಏನು ಮಾತಾಡ್ತಿದ್ದೀರಾ? ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನೀನು ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತು, ಆದರೆ ವ್ಯಾಪಾರದಲ್ಲಿ ಮುಗ್ಧತೆ ಇರಲ್ಲ. ಅದು ಬಿಡು, ನೀನು ಮುಗ್ಧನಾಗಿ ನಾಟಕ ಆಡಬೇಡ.
ನಮಗೆಲ್ಲ ಗೊತ್ತು. ನ್ಯೂಸಲ್ಲಿ ಮುಸ್ಕಾಕೊಂಡಿರೋ ಹುಡುಗಿ ಮಾತಾಡಿರೋದು ನಿಮ್ಮ ಬಗ್ಗೆ ತಾನೇ. ಹೋಗೋವಾಗಲೇ ನಿನ್ನನ್ನು ನೋಡ್ಕೊಂಡಿದ್ವಿ. ನಿನಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ನಾವು ಬಂದು ನಿಂತ್ಕೊಂಡಿದ್ದೀವಿ. ವಿಕ್ಕಿ ಎಲ್ಲಿ ಹೋಗಿದೆ ಇಷ್ಟೊತ್ತು? ಆಫೀಸಿಂದ ಬರಕ್ಕೆ ಇಷ್ಟೋ ತನಕ ಬೇಕಾ? ವೇದಾಂತ್ ಎಲ್ಲಿ? ಅಗ್ರಜ ನಿಮಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ದ, ನೀವು ಪಿಕ್ ಮಾಡಲಿಲ್ಲ, ಅದಕ್ಕೆ ನನ್ಗೆ ಹೇಳ್ಬಿಡು ಅಂದ. ಹೌದಾ, ಗೊತ್ತಾಗ್ಲಿಲ್ಲ. ಎಲ್ಲಿ ಹೋದ? ಪಾರ್ಟಿ ಮಾಡಕ್ಕೆ. ಏನು ಹೇಳ್ತಿದ್ಯಾ ವಿಕ್ಕಿ? ವೇದಾಂತ್ ಪಾರ್ಟಿಗೆ ಹೋಗಿದ್ದಾನ? ಅದೊಂದು ಲಾಂಗ್ ಸ್ಟೋರಿ ಮದರ್ ಇಂಡಿಯಾ, ಲೀವ್ ಇಟ್. ಸರಿ, ನೀನಾದ್ರೂ ಬಾ, ಊಟ ಮಾಡುವೆ ಅಂತೆ. ನೋ ಡ್ಯಾಡ್, ಇವತ್ತು ಹೊಟ್ಟೆ ತುಂಬ ಹೋಗಿದೆ. ಆದಿ ಬೀದಿಯಲ್ಲಿ ಮೇಯ್ಕೊಂಡು ಬರೋನ್ಗೋಸ್ಕರ ಅಸ್ತಿರೋ ಜೀವಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀರಾ, ಇದು ನ್ಯಾಯನಾ? ಮಾಮ, ಊಟ ಮಾಡಿ ಹೊಟ್ಟೆ ತುಂಬಿದ್ದಲ್ಲ. ಮತ್ತೆ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಬಿಟ್ಟ? ಇಲ್ಲ ಮಾಮ, ತುಂಬ ದಿನ ಆದಮೇಲೆ ಮನ್ಸಿಗೆ ಖುಷಿ ಆಗುವಂಥ ಕೆಲಸ ಮಾಡಿದೆ, ಅದಕ್ಕೆ ಹೊಟ್ಟೆ ತುಂಬೋಗಿದೆ. ಹುಚ್ಚ ಹುಡುಗ. ಏನೋ ಒಂದು ಫಾರ್ಮಾಲಿಟೀಸ್ಗಾದರೂ ನನ್ನ ಊಟಕ್ಕೆ ಕರೆದಿದ್ಯಾ ಬಾವ? ಕರಿದೇ ಇದ್ರು ಊಟ ಏನು ಬಿಟ್ಟಿಲ್ವಲ್ಲ. ಸುಹಾಸಿನಿ, ಒಂದೇ ಒಂದು ನಿಮಿಷ. ನನಗೆಲ್ಲೋ ಸೀದೋಗಿರೋ ವಾಸನೆ ಬರ್ತಾ ಇದೆ. ಈಗಲೂ ಹುಷಾರಾಗಿಲ್ಲ ಅಂದರೆ ಮನೆ ತುಂಬ ಬೆಕ್ಕಿ ಹತ್ಕೊಂಡ್ಬಿಡುತ್ತೆ. ಹೆಣ್ಮಕ್ಳಂದ್ರೆ ಗೌರವ ಇಲ್ವಾ? ಏನು ಮಾಡ್ತಿದ್ದೀರಾ? ಕೈ ತೆಗಿರಿ. ಯಾರು ನೀನು? ಇವನ್ ಜೊತೆ ಏನ್ ಮಾಡ್ತಿದ್ದೀಯಾ? ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ನೀವು ಇವ್ರ ಹತ್ರ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳಿ. ಹೋಗಿ ಹೋಗಿ ಇಂಥವ್ರ ಹತ್ರ ಕ್ಷಮೆ ಕೇಳೋದಾ? ಇವ್ರ ಬಗ್ಗೆ ನಿಮ್ಗೇನ್ ಮಹಾ ಗೊತ್ತು ಅಂತ ಈ ತರ ಎಲ್ಲ ಮಾಡ್ತಿದ್ದೀರಾ? ನೀವೆಲ್ಲ ಏನ್ ಹೆಣ್ಮಕ್ಳು ಬಾಡಿ ಗಾರ್ಡ್ಸಾ? ನ್ಯೂಸ್ ನೋಡಿಲ್ವಾ ನೀನು? ಇವನು ಒಂದು ಹುಡುಗಿ ಜೀವನನ ಹಾಳು ಮಾಡಿದಾನೆ. ಹಾಳು ಮಾಡಿಲ್ಲ. ಆ ಮದ್ವೆ ಮುರಿಯೋದಕ್ಕೆ ಇವ್ರ ಕಾರಣ ಅಲ್ಲ. ಇವ್ರೇನೋ ಹೇಳಿದನ್ನ ಆ ಹುಡುಗ ಏನೋ ಅನ್ಕೊಂಡು ಪರಿಸ್ಥಿತಿ ಹದಗೆಡ್ತು ಅಷ್ಟೇ. ಅದು ಅಲ್ಲದೆ ಆ ಹುಡುಗಿನ ಮದ್ವೆ ಆಗೋ ತರ ಒಪ್ಸಿದ್ದು ಇವ್ರೇನೆ. ಹೊರಗಡೆ ವಿಚಾರ ಗೊತ್ತಾಗಿರೋದಕ್ಕೆ ಹಾಗೆ ಮಾಡಿರ್ತಾನೆ, ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ. ಸಾಕು ಸುಮ್ನಿರಿ. ಇನ್ನೊಬ್ರು ಮರ್ಯಾದೆ ಜೀವನ ಉಳಿಸೋ ಜನ ಇವರು. ಇವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಬೇಡಿ. ನಮ್ಮ ಅಕ್ಕನ ಮದ್ವೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕ್ರಿಮಿನಲ್ ಜೊತೆ ನಡೆದೋಗ್ತಿತ್ತು. ಅದನ್ನ ತಡೆದೋರು ಇವರು. ಜಗತ್ತೆ ಇವ್ರ ವಿರುದ್ಧ ನಿಂತಿದ್ರು ಪಟ್ಟು ಬಿಡದೆ ಎಲ್ರೂ ಎದುರಾಕೊಂಡಿದ್ರು ಗೊತ್ತಾ? ಇವ್ರ ಜೊತೆ ಒಬ್ಳು ಹುಡುಗಿ ಇದ್ದಾಳೆ ಅಂತ ಗೊತ್ತಿದ್ರು ಕಾರ್ ಅಡ್ಡ ಹಾಕ್ತಿದ್ದೀರಲ್ಲ. ನೀವ್ ಮಾಡ್ತಿರೋದು ಸರಿನಾ? ಹೆಣ್ಮಕ್ಳ ಬಗ್ಗೆ ನೀವ್ ತೋರಿಸೋ ರೆಸ್ಪೆಕ್ಟ್ ಇದೆನಾ? ಬುದ್ಧಿ ಇರೋರ ಹತ್ರ ಮಾತ್ರ ಚರ್ಚೆ ಮಾಡ್ಬೇಕು, ಇಂಥವ್ರ ಹತ್ರ ಅಲ್ಲ. ಬಾವೇದಾನ್.
ಏನೇ ಇನ್ನೂ ಬಂದಿಲ್ಲ. ಅಪ್ಪ ಅಮ್ಮ ಸುಮ್ಮನೆ ಗಾಬರಿ ಆಗಲ್ವಾ ಹೇಳು? ವೇದನ್ ಬಾವನ್ ಜೊತೆ ಹೋಗಿರೋದಲ್ವಾ ಅಕ್ಕ, ಸ್ವಲ್ಪ ಟೈಮ್ ತಗೊಳ್ಳಿ ಬಿಡು. ಅಂದ್ರೆ ಟೈಮ್ ತಗೊಂಡ್ರು ಪರವಾಗಿಲ್ಲ ಅಂದೆ. ಮಕ್ಕಳ, ನಿಮ್ಮಮ್ಮ ಹೇಳ್ತಾ ಇದ್ಲು ಅಮೂಲ್ಯ ಇನ್ನೂ ಬಂದಿಲ್ಲ ಅಂತ. ಫೋನ್ ಏನಾದರೂ ಮಾಡಿದ್ದೇನಮ್ಮ? ಮತ್ತೆ ಚಳಿಲಿ ಅವತ್ತು ನಡ್ಕೊಂಡು ಬಂದ ಹಾಗಾದರೆ ಕಷ್ಟ. ಒಂದು ಸಲ ಫೋನ್ ಮಾಡಿ ಕೇಳಮ್ಮ ಎಲ್ಲಿದ್ದಾಳೆ ಅಂತ. ಅಕ್ಕ ಬಂದ್ಲಪ್ಪ. ಹೌದಾ? ನಮಗೆ ಗೊತ್ತೇ ಆಗಲಿಲ್ಲ. ಅದು ಅವಳು ಸೀದಾ ರೂಮ್ಗೆ ಬಂದು ಸ್ವಲ್ಪ ತಲೆ ನೋವ್ತಿತ್ತಂತೆ. ಎಲ್ಲಿ ಮತ್ತೆ ಕಾಣ್ತಾನೆ ಇಲ್ಲ? ಅಪ್ಪ ಅದು ಅವಳು ಬಾತ್ರೂಮ್ ಹೋಗಿದ್ದಾಳೆ. ಹೌದಾ? ಸರಿನಮ್ಮ, ಈಗ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲರೂ ನಿದ್ದೆ ಮಾಡಿ. ಆ ಮದ್ವೆ ಮುರಿಯೋದಕ್ಕೆ ಇವ್ರ ಕಾರಣ ಅಲ್ಲ. ಇನ್ನೊಬ್ರು ಮರ್ಯಾದೆ ಜೀರ್ಣ ಉಳಿಸೋ ಜನ ಇವರು. ಥ್ಯಾಂಕ್ಸ್. ಎಕ್ಸ್ಕ್ಯೂಸ್ ಮೀ, ನಿನಗೆ ಹೇಳಿದ್ದು ಅಲ್ಲಿ ಒಟ ಅಂತ ಬಡ್ಕೋತಿದ್ದೆ, ಈಗ ಯಾಕೆ ಸೈಲೆಂಟಾಗಿ ಕೂತಿದ್ಯಾ? ನೀನೇ ತಾನೇ ಮಾತಾಡ್ಬೇಡ ಅಂದಿದ್ದು. ಆಗ ಅನಿವಾರ್ಯತೆ ಇತ್ತು, ಅದಕ್ಕೆ ಮಾತಾಡ್ದೆ. ಈಗೆಲ್ಲ ಮಾತಾಡ್ತಾ ಇಲ್ಲ. ಜಗಳ ಗಂಟೆ ಏನೋ ಪದನ ನೀನು ನೋಡೇ ಕಂಡಿಡಿದಿರ್ಬೇಕು. ಏನಂದೆ ಇನ್ನೊಂದ್ಸತಿ ಹೇಳು. ದೇವ್ರ ಲೋಕದಿಂದ ಇಲ್ಲಿ ಬಂದಿದ್ಯಾ ಅಂತಂದೆ. ಕಾರಲ್ಲಿ ಕೂತಿರೋ, ಕುಣಿಯಕ್ಕೆ ಹೋಗ್ಬೇಡ. ನಾನೇನಾದ್ರೂ ಮಾಡ್ಕೋತೀನಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಫೋನಲ್ಲಿ ಮೇಲ್ ಓಪನ್ ಆಗ್ತಿಲ್ಲ, ಕ್ಯಾಬಿನ್ಗೆ ಹೋಗಿ ಚೆಕ್ ಮಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರು. ನಾನೇಕೆ ಇಲ್ಲಿರ್ಬೇಕು? ನಾನು ಮನೆಗೆ ಹೋಗ್ತೀನಿ. ಆಲ್ರೆಡಿ ಲೇಟ್ ಆಗಿದೆ. ಇನ್ನೇನು ಮೊಬೈಲ್ ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಳ್ಳೋದ್ರಲ್ಲಿದೆ. ಇಲ್ಲಾಂದ್ರೆ ಕಾಲ್ ಮಾಡೋದ್ರು ಹೇಳ್ತಿದ್ದೆ. ನೀನು ಪಕ್ಕಾ ಲೂಸರ್. ಯಾವಾಗ ಹೇಳಿದಕ್ಕೆ ಆಪೋಸಿಟ್ ಮಾತಾಡೋದಕ್ಕೆ ಕಾಯ್ತಾನೆ ಇರ್ತೀಯಲ್ವಾ? ರೀಸನ್ ಇರೋದಕ್ಕೆ ಹೇಳಿದ್ದು. ಸ್ವಲ್ಪ ವೆಯ್ಟ್ ಮಾಡು. ಇಷ್ಟೊತ್ತಿಗೆ ಒಬ್ಬಳೇ ಹೋಗ್ತೀಯಾ? ಇದರಲ್ಲೇ ಕಾಲ್ ಮಾಡಿ ಹೇಳು. ಲೂಸು ನೀನು ಕಣಯ್ಯ. ಏನೇನು ಪಿಶಾಚಿ, ಮೊಬೈಲ್ ಕೊಟ್ಟೋಗ್ಬಿಟ್ರೆ ಪಾಸ್ವರ್ಡ್ ಯಾರು ಹೇಳ್ತಾರೆ? ಅದೆಲ್ಲ ಬರೀ ಇಂಥ ಕೆಲಸ. ಬರೋಷ್ಟರಲ್ಲಿ ವಾಶ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋಯ್ಯೋ, ತುಂಬಾ ಲೇಟ್ ಆಗ್ಬಿಟ್ಟಿದೆ. ಮೊದ್ಲು ಹೋಗಿ ಎಲ್ಲ ಫೋರ್ಗೂ ಫಸ್ಟ್ ಬೀಗ ಹಾಕ ಬರ್ತೀನಿ. ಓಹ್, ಏನಾದ್ಯಾ ಇವತ್ತೇನಾದರೂ ಮತ್ತೆ ಫಸ್ಟ್ ನೈಟಾ? ಸ್ಪೆಷಲಾಗಿ ಹಾಲೆಲ್ಲ ತಂದಿದ್ಯಾ? ಏನು ಸಮಾಚಾರ? ಬೆಳಿಗ್ಗೆ ತಂದಿದ್ದು 1 ಲೀಟರ್ ಹಾಲು ಮಿಕ್ಕಿತ್ತು. ಅದಕ್ಕೆ ಸಿಂಕಲ್ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ನಿಮಗೆ ತೊಗೊಂಬಂದೆ ಕುಡೀಲಿ ಅಂತ. ಏನೋ ಕೇಳೋದಪ್ಪ, ಅದಕ್ಕೆ ಕಚ್ಚಕ್ಕೆ ಬರ್ತೀಯ? ಕೂತ್ಕೋ, ಮಾತಾಡೋಣ. ನಿಮ್ಮ ಮಾತೇನು ಅಂತ ಚೆನ್ನಾಗಿ ಗೊತ್ತು, ಸುಮ್ಮನೆ ಮಲ್ಕೊಳ್ಳಿ. ಮದುವೆಗೆ ಮುಂಚೆನೂ ಇಲ್ಲ, ಮದುವೆ ಆದಮೇಲೂ ಇಲ್ಲ. ವಿಕ್ಕಿ ಹೇಳಿದ್ ನಿಜ, ಗಂಡಸರಷ್ಟು ಶೋಷಣೆಗೆ ಒಳಗಾದ ಪ್ರಾಣಿ ಇಡೀ ಜಗತ್ತಲ್ಲೇ ಇಲ್ಲ. ಏನಾದರೂ ಹೇಳಿದ್ರಾ? ಇಲ್ಲ, ಹಾಗೇನಿಲ್ಲ. ಏನೋ ನಾಳೆ ನಿನ್ನ ಡಿನ್ನರ್ ಕರ್ಕೊಂಡು ಹೋಗೋಣ ಅಂತಿದ್ದೆ. ಬಿಡು, ಈಗ ಯಾಕೆ? ಹೌದು ಸಾರ್ಥಕ್, ಎಲ್ಲಿಗೆ ಹೋಗೋಣ? ಸೀರೆ ಉಟ್ಕೊಳ್ಳ, ಇಲ್ಲಾಂದ್ರೆ ಡ್ರೆಸ್ ಹಾಕೊಳ್ಳ? ಔಟಿಂಗ್ ಅಂತದಂಗೆ ನೋಡು, ಏನು ಕಳೆ ಬಂದ್ಬಿಡ್ತು. ಯಾರಪ್ಪ ಸೆಂಟ್ರಲ್ ಕರಡಿ ಬಿಡೋರು? ಹಲೋ, ಹೇಳಿದ್ರಿ?
ಓ ಹೌದಾ ಸರಿ ಓಕೆ. ಏನಾಯ್ತು? ನಿಮ್ಮ ಅಣ್ಣನ ಜೊತೆ ಹೊರಗೋಗಿರೋ ಅಮೂಲ್ಯ ಇನ್ನೂ ಬಂದಿಲ್ವಂತೆ. ಸೊ ಮನೇಲಿ ಸುಳ್ಳು ಹೇಳಿದಾರಂತೆ. ಅವ್ರ ಕ್ರೈಮ್ಗೆಲ್ಲ ನಾನೇ ಪಾರ್ಟ್ನರ್ ಅಲ್ವಾ, ಅದಕ್ಕೆ ಅಪ್ಡೇಟ್ ಮಾಡ್ತಿದ್ದಾರೆ. ಶಿ ಇಸ್ ನಾಟ್ ಅ ಬ್ಯಾಡ್ ಗರ್ಲ್. ಎಲ್ಲರ ಮುಂದೆ ನನ್ನನ್ನು ಹೇಗೆ ವಹಿಸ್ಕೊಂಡು ಮಾತಾಡೋದು. ಅಫ್ಕೋರ್ಸ್ ಅವ್ರ ವೇ ಆಫ್ ಅಪ್ರೋಚ್ ಡಿಫ್ರೆಂಟ್ ಇರ್ಬೋದು, ಬಟ್ ಈಗ ಕ್ರ್ಯಾಕ್ ಆಗಿದೆ ಅವಳಿಂದಾನೆ. ಸ್ವಲ್ಪ ಕೊಬ್ಬು ಕಡಿಮೆ ಆದರೆ ಸರಿ ಹೋಗುತ್ತೆ. ಚಚೆ, ವಾಟ್ಸ್ ರಾಂಗ್ ವಿತ್ ಯು? ಈ ಹುಡುಗಿರ ಸಹವಾಸ ಯಾವತ್ತಿದ್ರೂ ಡೇಂಜರ್. ನಿನಗಂತೂ ಅದು ಸೂಟೇ ಆಗೋದಿಲ್ಲ. ಅವಳಿನ ಏನಾದರೂ ಸಹಾಯ ಮಾಡಿದ್ರೆ ಜಸ್ಟ್ ಹೆಲ್ಪ್ ಬ್ಯಾಕ್ ಅಷ್ಟೇ. ಅವಳು ನಿನ್ನ ಕಂಪ್ನಿ ಎಂಪ್ಲಾಯ್ ವಿಕ್ರಾಂತ್ ನಾದ್ ಅನ್ನೋದು ಬಿಟ್ರೆ ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಶಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯು. ಯಾಕೆ ಕಿರ್ಚ್ಕೊಂಡೆ? ದೆವ್ವ ನೋಡ್ದಾಗಾಯ್ತು. ನೀನ್ ಯಾಕೆ ಕಿರ್ಚ್ಕೊಂಡೆ? ನನಗೂ ಬ್ರಹ್ಮ ರಾಕ್ಷಸ ನೋಡ್ದಂಗಾಯ್ತು. ಶರಪ್, ಈ ಕಾಪಿ ಕ್ಯಾಟ್ ಇಲ್ಲೇನ್ ಮಾಡ್ತಿದ್ಯಾ? ಅದನ್ನು ಹೇಳ್ಬೇಕಾ? ಅವಾಗ್ಲೇ ನಿನ್ ಜೊತೆ ಒಂದೇ ಸ್ಟಾರ್ನಲ್ಲಿ ಜ್ಯೂಸ್ ಕುಡಿಲಿಲ್ವಾ? ಓಕೆ ಓಕೆ, ಬಿಟ್ರೆ ಎಲ್ಲ ಹೇಳ್ಬಿಡ್ತೀಯ. ಕರ್ಮ. ಕಾರಲ್ಲಿ ಕೂತಿರೋ ಅಂತ ಹೇಳಿದೆ ತಾನೆ? ಯೋ, ಕಾರಲ್ಲಿ ಹೇಗಯ್ಯ? ಸ್ಟಾಪ್ ಇಟ್, ಡಿಸ್ಕಸ್ಟಿಂಗ್ ವುಮನ್. ಕಾರ್ನ ಲಾಕ್ ಮಾಡದೆ ಬಂದಿದ್ಯಾ? ನನ್ನ ಮೊಬೈಲ್ ತಗೊಂಬಂದ್ಯಾ ಇಲ್ವಾ? ಇಲ್ಲ. ಬಟ್ ಇರ್ರೆಸ್ಪಾನ್ಸಿಬಲ್ ಗರ್ಲ್. ನನ್ನ ಮೊಬೈಲ್ ಕಳೆದೋಗಿರ್ಬೇಕು. ಆಗಿದೆ ನಿನಗೆ. ನಾನ್ಸೆನ್ಸ್. ಡೋರ್ಗೆ ಏನಾಯ್ತು? ಡೆಂಗ್ಯೂ ಬಂದಿದೆಯಂತೆ. ವಾಟ್? ಬರೀ ಮೈ ಬೆಡ್ಸ್ಕೊಂಡ್ರೆ ಸಾಕು, ತಲೆ ಸ್ವಲ್ಪ ಬುದ್ಧಿನ ಇಟ್ಕೊಂಡಿರ್ಬೇಕು. ಈ ಕಡೆ ಬಾ ಬಾ. ನೋಡಿಲಿ, ಇದನ್ನ ಜೋರಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡೇ ಇರ್ಬೇಕು. ಓಯ್, ಈ ಆಫೀಸ್ ಕಟ್ಸಿರೋದು ನಾನು. ಇದೇ ಡೋರ್ ಬೇಕು ಅಂತ ಹುಡುಕಿ ಹಾಕ್ಸಿರೋದು ನಾನು. ನನಗೆ ಡೋರ್ ಓಪನ್ ಮಾಡೋದಕ್ಕೆ ಹೇಳ್ಕೊಡ್ತೀಯ? ಆಡು. ಅಲ್ಲ ಕಣಯ್ಯ, ಹೊರಗಡೆಯಿಂದ ಪುಷ್ ಅಂತ ಬೋರ್ಡ್ ಹಾಕ್ಸಿ ಹ್ಯಾಂಡ್ಲು ಹಾಕ್ಸಿದ್ಯಾ, ಒಳಗಡೆಯಿಂದ ಪುಲ್ ಅಂತ ಬೋರ್ಡ್ ಇಲ್ಲ, ಹ್ಯಾಂಡ್ಲು ಇಲ್ಲ. ಏನ್ ಡೋರ್ ಅಂತ ಮಾಡ್ಸಿದ್ಯಾ? ಎಷ್ಟು ದಿನದಿಂದ ಇಲ್ಲಿ ಕೆಲಸ ಮಾಡ್ತಿದ್ಯಾ? ನೀನು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲಿಲ್ಲ. ಫಾರ್ ಸೆಕ್ಯೂರಿಟಿ ರೀಸನ್ಸ್ ಒಳಗಡೆಯಿಂದ ಹೊರಗಡೆ ಹೋಗೋರಿಗೆ ಫಿಂಗರ್ ಪ್ರಿಂಟ್ ಆಕ್ಸೆಸ್ ಮಾಡಿಸಿದ್ದೀವಿ. ಇದೆಲ್ಲ ನಿನಗೆ ಗೊತ್ತಿರೋಕ್ಕೆ ಸಾಧ್ಯ ಬಿಡು. ನಾನೇ ನಿನಗೆ ಆಕ್ಸೆಸ್ ಕೊಟ್ಟಿಲ್ಲ. ಯಾಕೆ ಹೇಳು? ನೀನು ಇಲ್ಲಿ ಇರೋದೇ ನನಗೆ ಇಷ್ಟ ಇಲ್ಲ. ಇದನ್ನೆಲ್ಲ ತಿಳ್ಕೊಂಡಿದ್ರೆ ನೀನು ಯಾಕೆ ಹೀಗಿರ್ತಿದ್ದೆ? ನಾನ್ಸೆನ್ಸ್. ಅಂಡ್ ಬೈ ದ ವೇ, ನೀನು ದಿನ ಹೊರಗಡೆ ಹೇಗೆ ಹೋಗ್ತೀಯಾ? ಓ, ಅವಳ ಜೊತೆ ಕರ್ಕೊಂಡು ಕೆಫೆಟೇರಿಯಾ ಹಾಗೆ ಹೀಗೆ ಅಂತ ಹೊತ್ತಲ್ಲಿ ಓಡಾಡ್ತೀನಿ. ಸೊ ನಿನಗೆ ಆಕ್ಸೆಸ್ ಬಗ್ಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಡಿಸ್ಕಸ್ಟಿಂಗ್.